ವಿಠಲ ವಿಠಲ ಪಾಂಡುರಂಗ ವಿಠಲ. ಅಯ್ಯೋ ಪಾಪ. ನೋಡಿ, ಮೊದಲನೇ ಟಾಸ್ಕು ಮೋಟರ್ ಸೈಕಲ್ ಅಥವಾ ಬೈಸಿಕಲ್ ಅಂತ ಹೇಳಿದ್ವಿ. ಅದೇ ನೀವ್ ಆಯ್ಕೆ ಮಾಡ್ಕೊಂಡಿದ್ದು ಬೈಸಿಕಲ್. ಹೌದು, ನಮ್ಮ ಮೆಂಡ್ರನ್ನ ಕೂರ್ಸ್ಕೊಂಡು ನಾವು ಸೈಕಲ್ ಅಲ್ಲೇ ಹೋಗ್ತೀವಿ. ಹಬ್ಬಿ, ನಾನು ನಿಮ್ ಜೊತೆ ಸೈಕಲ್ ಅಲ್ಲ, ಇಂಪಾಸಿಬಲ್. ಗೆದ್ರೆ ಓಟು ಸಿಗುತ್ತೆ, 5 ಲಕ್ಷ ರೂಪಾಯಿ ಬಹುಮಾನ ಸಿಗುತ್ತೆ. ಯೋಚನೆ ಮಾಡಿ. ಗೆದ್ರೆ ಪೂರ್ತಿ ಅಮೌಂಟ್ ನಂದೇನಾ? ಓಟು ನಿಮ್ಗೆ, ನೋಟು ನನಗೆ. ಸರಿ, ಹಾಗಿದ್ರೆ ನಾನ್ ರೈಡ್ ಮಾಡ್ತೀನಿ, ನೀವ್ ಹಿಂದೆ ಕುತ್ಕೊಳ್ಳಿ. ಹಿಂದಾದ್ರೇನು ಮುಂದಾದ್ರೇನು ಒಟ್ನಲ್ಲಿ ನಿಮ್ ಜೊತೆಗಿದ್ರೆ ಸಾಕು. ಬನ್ನಿ ಬನ್ನಿ. ಹೌದು, ನೀವು ಸೈಕಲ್ ಟಾಸ್ಕ್ ಅನ್ನೇ ಯಾಕೆ ಆಯ್ಕೆ ಮಾಡ್ಕೊಂಡಿದ್ದೀರಾ? ಬೈಕಲ್ಲೇ ಹೋಗ್ಬೋದಾಗಿತ್ತಲ್ವಾ? ನೋಡಿ ಮೇಡಮ್, ಇವತ್ತು ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಎಲ್ಲಿ ನೋಡಿದ್ರು ಹೊಗೆ ಧಗೆ. ಪೆಟ್ರೋಲ್ ರೇಟ್ ಜಾಸ್ತಿ ಆಗೋಗಿದೆ. ತಿಂಗಳು ವೆಚ್ಚತೆ ಜಾಸ್ತಿ ಮಾಡ್ತಾರೆ ಮೇಡಮ್. ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿದೇಶಿ ವಿನಿಮಯಕ್ಕೆ ತುಂಬಾ ಕಷ್ಟ ಆಗ್ತಿದೆ. ಬೈಕ್ಗಿಂತ ಸೈಕಲ್ ಶ್ರೇಷ್ಠವಾದದ್ದು ಅಂತ ನಿರೂಪಿಸೋದಕ್ಕೋಸ್ಕರ ನಾವು ಈ ಟಾಸ್ಕ್ ಅನ್ನು ಆಯ್ಕೆ ಮಾಡ್ಕೊಂಡಿರೋದು. ವಾವ್, ವೆರಿ ಗುಡ್. ಹೀಗೆ ಇರ್ಬೇಕು. ಈ ತರದ ಸೋಷಿಯಲ್ ಔಟ್ಲುಕ್ ಇರ್ಲೇಬೇಕು. ಹೆಂಡತಿ ಜೊತೆ ಹೋಗ್ಬೇಕಾದ್ರೆ ಸೈಕಲ್ಲೇ ಬೆಸ್ಟ್. ಬೈಕ್ ಆದ್ರೆ ಬೇಗ ರೀಚ್ ಆಗ್ಬಿಡ್ತೀವಿ, ಸೈಕಲ್ ಆದ್ರೆ ನಿಧಾನವಾಗಿ ರೀಚ್ ಆಗ್ತೀವಿ. ಹೋಗ್ತಾ 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 ನಮ್ಮಲ್ಲೇ ಪ್ರೀತಿ ಬೇಸಿಗೆ ಆಗ್ಬಿಡತ್ತೆ. ಹಬ್ಬಿ, ಸ್ವಲ್ಪ ಹಿಂದೆ ಕೂತ್ಕೋತೀರಾ? ಇನ್ನು ಹಿಂದೆ ಹೋದ್ರೆ ಕೆಳಗೆ ಬಿದ್ಬಿಡ್ತೀನಿ. ಅರ್ಧ ಗಂಟೆಯಲ್ಲಿ 5 ಕಿಲೋಮೀಟರ್ ವರ್ಗೂ ಬರ್ಬೇಕು. ಇಲ್ಲಿಂದ 5 ಕಿಲೋಮೀಟರ್ ಆಚೆ ನಾವು ನಿಮ್ಗೋಸ್ಕರ ಕಾಯ್ತಾ ಇರ್ತೀವಿ. ಹೇಗಿದ್ರು ರೋಡ್ ಮ್ಯಾಪ್ ನ ನಾವು ನಿಮಗ್ ಕೊಟ್ಟಿದೀವಿ. ಈ ಟಾಸ್ಕ್ ಗೆ ನೀವೇ ಏನಾದ್ರೂ ಹೆಸರಿಟ್ಬಿಡಿ. ಪೆಟ್ರೋಲ್ ಉಳಿಸಿ, ಪ್ರೀತಿ ಅರಳಿಸಿ. ಮೇಡಮ್, ನಿಮ್ ಪಾಡ ನೀವು ಹೋಗಿ 5 ಮಲೆ ಹತ್ತಿರಿ, ನಾವು ನಮ್ಮ ಹೆಂಡತಿ ಬಂದ್ಬಿಡ್ತೀವಿ. ಆಲ್ ದಿ ಬೆಸ್ಟ್. ಕಮ್ ಆನ್. ಏನು ಯಜಮಾನ್ರೆ, ನಾವಿಬ್ರು ಸೈಕಲ್ ಅಲ್ಲಿ ಹೋದ್ರೆ ಹೇಗೆ? ಟಾಸ್ಕ್ ಇರೋದು ಗಂಡ ಹೆಂಡತಿ ಹೋಗೋದು ಅಂತ ಕಣೆ. ಆದ್ರೂ ಅವರಿಬ್ರು ಒಟ್ಟಿಗೆ ಹೋಗ್ತಿರೋ ನಂಗೆ ಯಾಕೋ ಸರಿ ಕಾಣಿಸ್ತಿಲ್ಲ. ಗಂಡ ಹೆಂಡತಿ ಹೋಗ್ತಾಳೆ ಅಂದ್ರೆ ನಿನಗೆ ಹೊಟ್ಟೆ ಉಳಿ ಶುರು ಆಗ್ಬಿಡುತ್ತಲ್ಲ, ಸ್ವಲ್ಪ ತೆಪ್ಪ ನಿಂತ್ಕ. ಏನಮ್ಮ ನನ್ನ ಮುದ್ದಿನ ಸೊಸೆ, ನನ್ನ ಮಗನ್ನ ಹುಷಾರಾಗಿ ಕರ್ಕೊಂಡು ಹೋಗು. ಎಲ್ಲಾದ್ರೂ ಜಗಾಕ್ಬಿಟ್ಟಿಯಾ? ಆಲ್ ದ ಬೆಸ್ಟ್. ಹೇಳಿ. ಮೈ ಗಾಡ್, ಹಾಫ್ ಅನ್ ಅವರ್ ಮೇಲಾಯ್ತು. ಇಷ್ಟೊತ್ತಿಗಾಗ್ಲೇ ಅವ್ರು ಇಲ್ಲಿಗೆ ಬರ್ಬೇಕಿತ್ತಲ್ಲ. ಹೌದು, ಇಷ್ಟು ಲೇಟ್ ಆಗಕ್ ಸಾಧ್ಯನೇ ಇಲ್ಲ. ನಡ್ಕೊಂಡ್ ಬಂದಿದ್ರು ಇಷ್ಟೊತ್ತಿಗೆ ಬರ್ಬೇಕಾಗಿತ್ತು. ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ನಡಿ ನೋಡೋಣ. ಎಷ್ಟು ಕಷ್ಟಪಟ್ಟು ಸೈಕಲ್ ಕಳ್ಕೊಂಡ್ ಬರ್ತಾ ಇದೀರಾ. ಗಂಡ ಹೆಂಡತಿ ಸಂಬಂಧ ಅಂದ್ರೆ ಹೀಗೆ ಇರ್ಬೇಕು. ನೀವ್ ಈ ಟಾಸ್ಕ್ ಅಲ್ಲಿ ಸೋತೋಗ್ತೀರಾ ಅಂತ ಅನ್ಕೊಂಡಿದ್ವಿ, ಆದ್ರೆ ನೀವು ಈ ಟಾಸ್ಕ್ ಅಲ್ಲಿ ಗೆದ್ದಿದ್ದೀರಾ. ಸಾರಿ ಮೇಡಮ್, ನಾವು ಅಲ್ಲಿವರೆಗೆ ಬರೋಕ್ಕಾಗಲಿಲ್ಲ. ಡಿವಿಯೇಷನ್ ಬೋರ್ಡ್ ನೋಡಿ ಮಿಸ್ಲೀಡ್ ಆಗ್ಬಿಟ್ವಿ. ಆ ಬೋರ್ಡ್ ನ ಯಾರು ಯಾವ್ದಕ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ. ಇಟ್ಸ್ ಆಲ್ ರೈಟ್. ಆದ್ರೆ ನಿಮ್ಮ ಉದ್ದೇಶ ನಮಗ್ ಗೊತ್ತಾಯ್ತು. ಗಂಡ ಹೆಂಡತಿ ಬರೀ ಜಾಲಿಯಾಗಿ ಸುತ್ತಾಡೋದ್ ಮಾತ್ರ ಅಲ್ಲ,
ಕಷ್ಟ ಬಂದಾಗ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಜೀವನನ ಮುಂದೆ ಸಾಗಿಸ್ಬೇಕು ಅಂತ ಈ ಸೈಕಲ್ ಟಾಸ್ಕ್ ಮೂಲಕ ನಮ್ಮೆಲ್ರಿಗೂ ತೋರಿಸ್ಕೊಟ್ಟಿದ್ದೀರಾ. ನೆಕ್ಸ್ಟ್ ಟಾಸ್ಕ್ಗೆ ಆಲ್ ದಿ ಬೆಸ್ಟ್. ಅಪ್ಪ ನನ್ನ ಮಗನೇ ಚಂತರ ಬಗ್ಸಿ ಹೊಡಿತೀನಿ ಅವ್ರು ಸೋಲ್ತಾರೆ ಅನ್ಕೊಂಡ್ರೆ ಗೆದ್ದು ಬಿಟ್ರಲ್ಲೋ. ಸೈಕಲ್ ಸಮೇತ ಅವ್ರ ಹಳ್ಳಕ್ ಬಿದ್ದು ಕೈ ಕಾಲು ಮುರ್ಕೋಬೇಕಾಗಿತ್ತು. ಅವ್ರಿಗೆ ಏನಾದ್ರು ಶ್ರೇಷ್ಠ ಕುಟುಂಬ ಅಂತ ಅವಾರ್ಡ್ ಕೊಡ್ಲಿ. ನನ್ನ ಮಗನೇ ನೀನು ಕೈ ಕಾಲು ಮುರಿದ್ಬಿಟ್ಟು ಚಟ್ನಿ ಮಾಡಕ್ ಬಿಡ್ತೀನಿ. ಅವಾರ್ಡ್ ಎಲ್ಲ ಇನ್ನು ದೂರ ಇದೆ. ಮುಂದೆ ಅವ್ರ ಆಡೋ ಆಟಗಳಿಗೆಲ್ಲ ನಾನೇ ಯಮಕಿಂಕರ. ಮುಂದೆ ಅವ್ರ ಏನ್ ಕಿಸಿತಾರಂತ ಕೇಕ್ ತಿನ್ನೋ ಸ್ಪರ್ಧೆ ಇದೆ ಅಂತ ಕೇಕ್ಗೆ ಆರ್ಡರ್ ಕೊಟ್ಟಿದ್ರು. ಆ ಕೇಕ್ ಕೊಡಕ್ಕೆ ಮತ್ಪರೋ ಪುಡಿ ಬೆಡ್ಸಿದ್ದೀನಿ. ಆ ಕೇಕ್ ನೇನಾದ್ರೂ ಮನೆಯವರೆಲ್ಲ ತಿಂದ್ರೆ ಹುಚ್ಚುತ್ರಂಗ್ ಆಡ್ಬಿಡ್ತಾರೆ. ಆ ಕೇಕ್ ಇವ್ರ ಮನೆಗೆ ಬರುತ್ತೆ ಅಂತ ಏನೋ ಗ್ಯಾರಂಟಿ? ಆ ಕೇಕ್ ಇವ್ರ ಮನೆಗೆ ಬಂದಿದ್ ನೋಡಿದ್ನಲ್ಲ ಆಗ್ಲೇ ಬಂದ್ಬಿಡ್ತಾ. ಲೇ ಗೂವೆ ಬೆರ್ಸೋದು ಬೆರೆಸ್ತೆ ಕಣೋ. ಆಳು ಮೂಳು ಎಲ್ಲ ಯಾಕೋ ಬೆರೆಸ್ತೆ. ಒಂದೇ ಸರಿ ವಿಷ ಬೆರೆಸ್ಬಿಟ್ಟಿದ್ರು ಎಲ್ಲ ನಿಗದ್ಕೊಂಡ್ಬಿಟ್ಟಿರೋರು. ನೋಡಿ, ಕೇಕ್ ನ ತಿನ್ನೋದ್ ಮುಖ್ಯ ಅಲ್ಲ, ಎಲ್ರು ತಿಂತಾರೆ. ಆದ್ರೆ ನಾವು ಕೊಟ್ಟಿರೋ ಟೈಮ್ ಒಳಗೆ ತಿನ್ಬೇಕು. ಅದು ಒಬ್ರೇ ತಿನ್ಬೇಕು. ಒಂದ್ ನಿಮಿಷ, ಇದು ತೂಕ ಸರಿಯಾಗಿದ್ಯಾ ಅಂತ ನೋಡ್ಬಿಡ್ತೀನಿ. ಬೇಡ ಬೇಡ, ನಾನೇ ತೂಕ ಹಾಕ್ಸ್ಕೊಂಡ್ ಬಂದಿದ್ದೀನಿ. ಕರೆಕ್ಟ್ ಆಗಿ 1 kg ಇದೆ. ಓಕೆ ಓಕೆ, ಈ 1 kg ಕೇಕ್ನ ಒಬ್ರೇ ತಿನ್ಬೇಕು. ಈಗ ಹೇಳಿ, ನಿಮ್ಮಲ್ಲಿ ಯಾರು ತಿಂತೀರಾ? ಆ ಕೇಕ್ ತಿನ್ಲಿ. ಕೇಕ್ ತಿಂದ್ಮೇಲೆ ಹೆಂಗ್ ಹುಚ್ಚುತ್ರಂಗ್ ಆಡ್ತಾರೆ ಅಂತ ನೋಡು. ಏನಪ್ಪಾ, ನೀವು ತಿಂತೀರಾ? ತಿನ್ಬೋದು ಕಣಮ್ಮ, ಆದ್ರೆ ನನ್ಕಿಂತ ಫಾಸ್ಟ್ ಆಗಿ ತಿನ್ನೋರು ಇರ್ತಾರಲ್ಲ. ಬಿಟ್ಲಾ ನಿಮ್ ಪಾಲಿಗೆ ನಾನೇನ್ ಸತ್ತೋಗಿದ್ದೀನ ನೋಡ್ತಾರ. ಆ ಕೇಕ್ ನ ಹೆಂಗೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತೀನಿ. ಬಿಡಿ ಜಾಗ, ಹೋಗು ಹೋಗು. ನೋಡಿ, ಈಗ ಪದ್ದು ಅವರು ಕೇಕ್ ತಿನ್ನೋದಕ್ಕೆ ಒಪ್ಕೊಂಡಿದ್ದಾರೆ. ಪದ್ದು ಅವರೇ, ನೀವೀಗ ಎಷ್ಟು ಬೇಗ ಕೇಕ್ ತಿಂತೀರಾ ಅನ್ನೋದ್ರ ಮೇಲೆ ನಾವು ನಿಮ್ಗೆ ಮಾರ್ಕ್ಸ್ ಕೊಡ್ತೀವಿ. ನಿಮ್ಮ ಸಮಯ ಈಗ ಶುರು. ಗುರು, ಎಲ್ರು ತಿಂತಾರೆ ಅನ್ಕೊಂಡಿದ್ದೆ. ಅವನೊಬ್ನೇ ತಿನ್ ಸಾಯ್ತಾವನೆ. ನೀನ್ ಬೆರೆಸಿರೋ ಪುಡಿನೆಲ್ಲ ಅವನೊಬ್ನೇ ನುಂಗ್ ನೀರು ಕುಡಿತಾನೇನೋ. Come on, ಪದ್ದು ಅವರೇ, come on. ಗುರು, ಇಡೀ ಕೇಕ್ನ ಒಬ್ನೇ ತಿನ್ಬಿಟ್ನಲ್ಲ ಗುರು. ನಾನು ಹಾಕಿರೋ ಪುಡಿಯಿಂದ ಅವನ್ ತಲೆ ಕೆಟ್ಟು ಹುಚ್ಚುಚ್ಚುನ್ ತರ ಆಡ್ತಾನೆ. ನೋಡ್ತಾ ಇರು. ಅಲ್ಲಡಿ ಕಳ್ಳ, ಅವ್ನ್ ಯಾವ್ದೇ ಕಾರಣಕ್ಕೂ ಬಿಡಬಾರ್ದು ಕಣ. ನೀನ್ ಈ ಕಡೆ ಹೋಗು, ನಾನು ಆ ಕಡೆ ಹೋಗ್ತೀನಿ. ಕಳ್ಳ ಹೋಗ್ತಿರೋದು ಈ ಕಡೆ. ಅವ್ನ ಆ ಕಡೆ ಬರ್ತಾನೆ ಕಣ, ನಾನು ಲಬಕ್ ಅಂತ ಹಿಡಿದ್ಬಿಡ್ತೀನಿ. ಸಿಕ್ಬಿಟ್ಟ. ಏನೇನು ಕಳ್ಳ ಹಿಡಿಯೋಣ ಅಂತ ಬಚ್ಚಿಕೊಂಡಿದ್ದೆ, ಹಾಳು ಮಾಡ್ಬಿಟ್ರಲ್ಲ ಸರ್. ಲೋ, ಕಳ್ಳ ಸಿಗ್ಲೇ ಇಲ್ಲ ಅಂದ್ರೆ ನಾವು ಕೆಲಸ ಕಳ್ಕೊಂಡು ಸಂತೆಲಿ ಬೋಂಡ ಮಾರ್ಬೇಕಾಗುತ್ತೆ ಕಣ. ಸಂತೆ ಬೋಂಡಿಗೆ ಡಿಮಾಂಡೇ ಇಲ್ಲ.
ಆ ಕಳ್ಳ ಸಿಕ್ತಾನೆ ಅಂತ ನನ್ನ ಅಂತರಾತ್ಮ ಹೇಳ್ತಾ ಇದೆ. ಎಲ್ಲಿದ್ಯಪ್ಪ ನೀನ್ ಅಂತರಾತ್ಮ? ಜೋಬಲ್ಲಿದೆ. ಅಲ್ಲಿ ಇಟ್ಕೊಂಡ್ರ ವೈರಸ್ ಬಂದ್ಬಿಡುತ್ತೆ. ಹುಡುಗಿ ಕೈ ಕೊಟ್ರು ಹಂಗೆ ಆಗುತ್ತೆ. ನೋಡ ಕಳ್ಳ. Come on, chase! ಏನಾಗ್ತಿದ್ಯೋ ನಿನ್ಗೆ? ಲೇ ಆಪ್ತ ಮಿತ್ರ ಮತ್ತು ಪದ್ಮನಾಭ, ಯಾಕೋ ಬೇಡವೋ ಅಪ್ಪ ಬೇಡವೋ. ಈ ಬಾಂಬ ಕುಡಾಯಿಸ್ಬಿಡ್ತೀನಿ. ಪದ್ಮನಾಭ ಗಾಡಿ ಕಡೆ ವಾಪಸ್ ಬಂದ್ಬಿಡೋ, ನಿನ್ ದಮ್ಮ ಹತ್ತಿರ ವಾಪಸ್ ಬಂದ್ಬಿಡು. ನಾನು ಒಂದು ಸಲ ಕಾಲ್ನ ಮುಂದೆ ಇಟ್ಮೇಲೆ ಹಿಂದೆ ತೆಗೆಯೋ ಮಾತೇ ಇಲ್ಲ. ಈಗ ಬಾಂಬ್ ಹಾಕದೆ ನೀನ್ ಚೂರು ಬಾಂಬ್ ಅಂತೆ ಬಾಂಬು ಕೊಡ ಇಲ್ಲಿ. ಆ ಬಾಂಬನ್ನ ಕಚ್ಚಿ ಚೂರ್ ಮಾಡ್ಕೊಂಡು ತಿನ್ಬಿಡ್ತೀನಿ. ಅಯ್ಯೋ ಬಾಂಬ್ನ ಕಚ್ಚಿದ್ರೆ ಮುಂಸ ಉಳಿತಾನ, ನಿಗುತ್ಕೊಂಡ್ಬಿಡ್ತಾನೆ. ಕಚ್ಚಿಬಿಡ ಹೇಳಿ ಸಾರ್. ಪದ್ಮನಾಭ ದಯವಿಟ್ಟು ಕಚ್ಬೇಡಪ್ಪ, ಬೇಡ ಕಣಪ್ಪ. ಕೊಡ ಇಲ್ಲಿ ಆ ಬಾಂಬನ್ನ. ಪೂರಿ ಉಂಡಾಗ ಚಿನ್ನಾರಿ ಪೇಪರ್ ಸುತ್ಬಿಟ್ಟು ಬಾಂಬ್ ಅಂತ ಎದುರಿಸ್ತ ಕಳ್ಳಪುರಿ ನನ್ ಮಗನ. ಪೊಲೀಸ್ ಅವ್ರಿಗೆ ಎದುರಿಸಕ್ಕೆ ಪುರಿ ಉಂಡೆನ ಬಾಂಬ್ ಮಾಡ್ಕೊಂಡಿದ್ದೆ. ನೀನೆಲ್ಲ ಹಾಳು ಮಾಡ್ಬಿಟ್ಟೆ. ಅದು ಬೇಡ ಕಣಪ್ಪ ನಿಲ್ಸಪ್ಪ. ಅವನೇನ ಸತ್ತೋಗ್ಬಿಟ್ರೆ ನೀನ್ ಜೈಲ್ ಪಾಲಾಗ್ಬಿಡ್ತೀಯ. ಹೇಳ್ಕೊಳವ್ನ. ಹೇಳು ಎಚ್ಚರ ಮಾಡ್ಕೊಳ್ಳೋ. ಬಿಟ್ಲಾ ನಾನು ಇಲ್ಲಿಗೆ ಯಾಕೆ ಬಂದೆ? ಇಷ್ಟೊತ್ತು ಏನಾಯ್ತು? ಒಂದು ಕೆಜಿ ಕೇಕ್ನ ಒಬ್ನೇ ಗದಗದಿಲ್ಲ, ಅದಕ್ಕೆ ಹಿಂಗಾಗಿರೋದು. ಅದು ಸ್ವಲ್ಪ ಹೊತ್ತು ನಿನ್ಗೆ ಸಿಕ್ಕಾಪಟ್ಟೆ ಶಕ್ತಿ ಬಂದಿತ್ತು ಕಣೋ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಅಷ್ಟು ಕೇಕ್ನು ಒಬ್ರೇ ತಿಂದಿರೋದ್ರಿಂದ ಅದ್ರಲ್ಲಿ ಇದ್ದಿದ್ದೆಲ್ಲಾ ಕ್ಯಾಲೋರೀಸ್ ಇವ್ರಿಗೆ ಹೋಗಿದೆ. ಎಲ್ಲಾ ಕ್ಯಾಲರೀಸು ಮೈಗ್ ಬಂದ್ಮೇಲೆ ಏನಾದ್ರೂ ಸಾಹಸದ ಕೆಲಸ ಮಾಡ್ಬೇಕು, ಕ್ಯಾಲರೀಸ್ನೆಲ್ಲ ಬರ್ನ್ ಮಾಡ್ಬೇಕು ಅಂತ ಅನ್ಸತ್ತೆ. ಅದನ್ನ ನೀವು ನಮ್ಗೆ ಕಲ್ಸ್ಕೊಟ್ಟಿದ್ದೀರಿ. ಅದಕ್ಕೆ ಆರೋಗ್ಯ ದೃಷ್ಟಿಯಿಂದನೂ ಈ ಟಾಸ್ಕ್ ಅಲ್ಲಿ ನೀವು ಗೆದ್ದಿದ್ದೀರಾ. ಪದೇ ನಮ್ ಡಿಪಾರ್ಟ್ಮೆಂಟ್ ತುಂಬಾ ಹೆಲ್ಪ್ ಮಾಡ್ತಾ ಇದೆಯಪ್ಪ. ಅದಕ್ಕೋಸ್ಕರ ನಮ್ ಡಿಪಾರ್ಟ್ಮೆಂಟ್ ಶಿಫಾರಸ್ ಮಾಡಿ ನಿನ್ಗೆ ಇನ್ನೂ 1 ಲಕ್ಷ ರೂಪಾಯಿ ಬಹುಮಾನ ಕೊಡಿಸ್ತೀನಿ. ಇನ್ಸ್ಪೆಕ್ಟ್ರೆ, ಆದ್ರೆ ಅಂತ ಕೆಲಸ ನಾ ಏನ್ ಮಾಡ್ದೆ? ನೋಡಿ, ನೀವೀಗ ಮನೆ ಮುಂಭಾಗದಲ್ಲಿ ಒಂದು ಡಾನ್ಸ್ ಮಾಡ್ಬೇಕು. ನೀವ್ ಮಾಡೋ ಸ್ಟೆಪ್ಸ್ ಹೊಸದಾಗಿರ್ಬೇಕು, ನೋಡೋರ್ಗೆ ಖುಷಿ ಆಗ್ಬೇಕು. ಮಾಡ್ತೀರಾ ಅಲ್ವಾ? ಓಕೆ. ಅಲ್ಲೂ ಡಕ್ಕಲ್ಗಳು ಕುಣಿಯಕ್ಕೆ ಅಂತ ಆಚೆ ಬರ್ತಾರೆ. ಆಗ ಅವ್ರ ತಲೆ ಮೇಲೆ ಬೆಂಕಿ ಎಸಿತೀನಿ ನಾವು. ಹಂಗಾರೆ ಅವ್ರು ಕೊಂದ್ಬಿಡ್ತೀಯ, ನಾವ್ ಸಿಗಾಕಣಲ್ವಾ? ಅದ್ ಏನಾಗುತ್ತೆ ಆಗ್ಲಿ ಕಣ, ಒಟ್ನಲ್ಲಿ ಅವ್ರು ಗೆಲ್ಬಾರ್ದು ಅಷ್ಟೇ. ನೋಡಿ, ನೀವೆಲ್ಲರೂ ಈಗ ನಾವು ಹಾಕಿರೋ ಸರ್ಕಲ್ ಒಳಗಡೆನೆ ಡ್ಯಾನ್ಸ್ ಮಾಡ್ಬೇಕು. ನಾನು ವೆಸ್ಟರ್ನ್ ಡ್ಯಾನ್ಸ್ ಮಾಡ್ತೀನಿ. ನಾನು ಭರತನಾಟ್ಯ ಮಾಡ್ತೀನಿ. ನಾನು ಹಳ್ಳಿ ಕುಂಟಾಪ. ನೀವ್ ಯಾವ್ದಾದ್ರು ಡ್ಯಾನ್ಸ್ ಮಾಡ್ಬೋದು, ಅದೇ ಡಿಫ್ರೆಂಟ್ ಆಗಿರ್ಬೇಕು, ನೋಡೋರ್ಗೆ ಖುಷಿ ಆಗ್ಬೇಕು. ಓಕೆ ಓಕೆ, ನೀವೆಲ್ಲರೂ ಈಗ ಈ ಸರ್ಕಲ್ ಒಳಗಡೆ ಬಂದು ಡ್ಯಾನ್ಸ್ ಮಾಡಿ, ನಾವು ಅಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತೀವಿ. ಓಕೆ. ಸೂಪರ್ ಐಡಿಯಾ. ನಾನು ಎಷ್ಟೋ ಮನೆಗಳಲ್ಲಿ ಡ್ಯಾನ್ಸ್ ನ ನೋಡಿದೀನಿ, ಎಲ್ಲರೂ ನಾರ್ಮಲ್ ಆಗಿ ಡ್ಯಾನ್ಸ್ ಮಾಡ್ತಾರೆ ಅಷ್ಟೇ. ಆದ್ರೆ ನೀವು ವಿಚಿತ್ರವಾಗಿ ಭಯ ಭೀಭತ್ಸ ಮುಖಭಾವಗಳನ್ನ ವ್ಯಕ್ತಪಡಿಸ್ತಾ ಸೂಪರ್ ಆಗಿ ಡ್ಯಾನ್ಸ್ ಮಾಡಿದ್ರಿ. ಈ ಟಾಸ್ಕ್ ಅಲ್ಲೂ ನೀವೇ ಗೆದ್ದಿದ್ದೀರಾ. ಅಣ್ಣ ನೀವು ಟೆನ್ಷನ್ ಮಾಡ್ಕೊಂಬೇಡಿ, ನೆಕ್ಸ್ಟ್ ಏನ್ ಮಾಡ್ತೀನಿ ಅಂತ ನೋಡ್ತಾ ಇರಿ.
ನೆಕ್ಸ್ಟ್ ಟಾಸ್ಕಲ್ಲೂ ಅವರೇ ಗೆದ್ರೆ ನೀನು ಬುಡಕ್ಕೆ ಬಾಂಬ್ ಬಿಟ್ಬಿಟ್ಟು ಉಡಾಯಿಸ್ಬಿಡ್ತೀನಿ. ಮಗನೇ, ಆ ಪಟಾಕಿ ಸಿಡಿದು ನನ್ನ ಸೀರೆ ಮೇಲೆ ಬಿದ್ದಿದ್ರೆ ನನ್ನ ಸೀರೆ ಎಲ್ಲ ಸುಟ್ಟು ಹೋಗ್ತಿತ್ತು ಅಷ್ಟೇ. ನಾವು ಡ್ಯಾನ್ಸ್ ಮಾಡಬಾರ್ದು ಅಂತ ಯಾರೋ ಅಡ್ಡಿ ಮಾಡ್ತಿದ್ದಾರೆ. ಅಲ್ಲ ಕಣು, ನಾವು ತಗತೈ ತಗತೈ ಅಂತ ಕುಣಿತಿರ್ಬೇಕಾದ್ರೆ ಆ ಪಟಾಕಿ ಎಲ್ಲಿಂದ ಬಂತು ಅಂತ ನಮಗೂ ಗೊತ್ತಾಗ್ತಿಲ್ಲ. ಏನಪ್ಪ ಪಟಾಕಿನ ಯಾರಾದ್ರೂ ಬಿಸಾಕಿರ್ಬೋದಾ? ನಾನು ಅಲ್ಲೇ ಇದ್ದನಮ್ಮ, ಯಾರ ಹೆಸರು ಅಂತ ಗೊತ್ತೇ ಆಗ್ಲಿಲ್ಲ. ಅದ್ ಏನೇ ಆಗ್ಲಿ ಪಟಾಕಿ ಡ್ಯಾನ್ಸ್ ಮಾತ್ರ ಮಾರ್ವೆಲಸ್ ಆಗಿತ್ತು. ಸಾಕು ಸುಮ್ನೆ ರೀ ಜಾಜಿ ಅವ್ರೆ. ಆ ಪಟಾಕಿ ಸಿಡಿದು ನನ್ ಕಣ್ಣಿಗೆ ಬರ್ತಿದ್ರೆ ಕಣ್ಣು ಐವ್ ಆಗ್ಬಿಟ್ಟಿರೋದು. ಆಗ ನನ್ ಯಾರು ಮದುವೆ ಆಗಿರೋದು? ನಾವು ಮಾಡೋ ಟಾಸ್ಕ್ ನ ಯಾರೋ ಹಾಳು ಮಾಡ್ಬೇಕು ಅಂತ ಟ್ರೈ ಮಾಡ್ತಿದಾರೇನೋ ಅನಿಸ್ತಿದೆ. ಆದ್ರೆ ಯಾರು ಅಂತ ಗೊತ್ತಾಗ್ತಿಲ್ವೇ? ಏನು ಯಜಮಾನ್ರೆ, ಮುಂದಿನ ಟಾಸ್ಕ್ ಅದ್ ಏನ್ ಕೊಡ್ತಾರೋ ಅದ್ರಿಂದ ಇನ್ನೇನ್ ತೊಂದ್ರೆ ಕಾದಿದ್ಯೋ ಆ ನಮ್ಮಪ್ಪ ಗಂಡುಗಲೇಶ್ವರನ್ಗೆ ಗೊತ್ತು. ಸುಮ್ನೆ ನಿಂತ್ಕೊಳ್ಳ. ಬಾರು ಶಿಶುಪಾಲ, ಬಾರು 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 ಬಾರು. ಡ್ಯೂಟಿ ಮೇಲೆ ಇರ್ಬೇಕಾದ್ರೆ ಹೋಗಬ್ಬರ ಅನ್ಬೇಡ. ಸರಿ ಬಿಡಪ್ಪ, ಬಂದಿದ್ದೇನು ಅಂತ ಹೇಳು. ಬದ್ದು ಬಿಟ್ಲ, ನೀವಿಬ್ರು ಒಬ್ಬರಿಗಿಂತ ಒಬ್ರು ಒಳ್ಳೆ ಕೆಲ್ಸಗಳು ಮಾಡ್ತಾ ಇದ್ದೀರಾ. ನಮಗ್ ಗೊತ್ತಿದೆ ಆ ಕೆಲ್ಸಗಳಾಗ್ತಿದೆ ಸರ್. ಈ ಸಾಹೇಬ್ರಲ್ಲ ನಮ್ ದೊಡ್ಡ ಸಾಹೇಬ್ರು ಖುಷಿ ಆಗ್ಬಿಟ್ಟವ್ರೆ. ಮಾಲೇನು ಸಿಕ್ತು, ಕಳ್ಳನ್ನು ಹಿಡ್ಕೊಡಿ ಅಂತ ಪ್ರೆಸರ್ ಆಗ್ತಾವ್ರಿ. ಶಿಶುಪಾಲ್ ಸಾಹೇಬ್ರೆ, ಕಳ್ರೆ ಏನಾದ್ರು ಸಿಗದೆ ಇದ್ರೆ ನಮ್ಮ ಮನೇಲಿರೋ ದಂಡ ಪಿಂಡಗಳನ್ನ ಎತ್ತಾಕೊಂಡು ಹೋಗಿ. ಅಲ್ಲ ಬಾಬಾ, ಮಾಲ್ ಹಿಡ್ಕೊಟ್ಟವ್ರು ನಾವು, ನಾವು ಹೆಂಗೆ ಎತ್ತಾಕೊಂಡು ಹೋಗ್ತಾರೆ? ಶಿಶುಪಾಲ್ ಸಾಹೇಬ್ರೆ, ಜಿ ಕನ್ನಡ ವಾಹಿನಿಯವ್ರು ಕೊಡೋ ಶ್ರೇಷ್ಠ ಕುಟುಂಬ ಅವಾರ್ಡ್ ನ ಪಡಿಬೇಕು ಅಂತ ನಾವು ಅವ್ರು ಕೊಡೋ ಟಾಸ್ಕ್ನೆಲ್ಲ ಮಾಡ್ತಾ ಇದ್ದೀವಿ. ಆದ್ರೆ ಅದನ್ನ ಹಾಳು ಮಾಡ್ಬೇಕು ಅಂತ ಯಾರೋ ಟ್ರೈ ಮಾಡ್ತಿದ್ದಾರೆ. ಅವರೇ ಕಳ್ರಿರ್ಬೋದಾ? ಅವ್ರೇ ಅಂತ ಹೇಗೆ ಹೇಳ್ತೀಯಾ? ನಾವು ಟಾಸ್ಕ್ ಮಾಡುವಾಗ ನಮ್ಮ ಪ್ರಾಣಕ್ಕೆ ಹಾನಿ ಆಗೋ ರೀತಿಯಲ್ಲಿ ಅವ್ರು ಟ್ರೈ ಮಾಡ್ತಿದ್ದಾರೆ. ದಿಸ್ ಇಸ್ ಅಟೆಂಪ್ಟ್ ಟು ಮರ್ಡರ್. ಅಯ್ಯ, ಸೈಕಲ್ ಟಾಸ್ಕ್ ನಲ್ಲಿ ಹಳ್ಳಕ್ ಬೀಳೋ ತರ ಮಾಡಿದ್ರು. ಯಾರು ಕೇಕ್ ಟಾಸ್ಕ್ ಅಲ್ಲಿ ಕೇಕ್ ಮಿಕ್ಸ್ ಮಾಡ್ಬಿಟ್ಟಿದ್ರು. ಗೊತ್ತು ರಾಕ್ಷಸನ್ ತರ ಆಗ್ಬಿಟ್ಟ. ನಾನ್ ರಾಕ್ಷಸ ಅಲ್ಲ, ದೇವತಾ ಮನುಷ್ಯ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಮನೆ ಮಂದಿ ಎಲ್ಲ ಡ್ಯಾನ್ಸ್ ಆಡ್ಬೇಕಾದ್ರೆ ಯಾರೋ ಪಟಾಕಿ ಸರನ ಹಚ್ಚಿ ಎಸ್ದು ಬಿಟ್ರು. ನಮ್ಮ ಹಣೆ ಬರಹ ಚೆನ್ನಾಗಿತ್ತು, ಸದ್ಯ ನಮ್ಮ ಬಟ್ಟೆಗೆ ಬೆಂಕಿ ಹಚ್ಚಲಿಲ್ಲ. ನನಗೆ ಈಗ ಕನ್ಫರ್ಮ್ ಆಯ್ತು ಈ ಕೆಲಸ ಎಲ್ಲ ಕಳ್ರದೆ ಅಂತ. ಮುಂದಿನ ಟಾಸ್ಕ್ ಕೊಟ್ಟಾಗ ಮತ್ತೇನಾದ್ರೂ ಪ್ರಾಬ್ಲಮ್ ಮಾಡಿದ್ರೆ, ಅಂತದ್ದೇನಾದ್ರೂ ಡೌಟ್ ಬಂದ್ರೆ ನಾನು ನಿಮ್ಗೆ ಸಿಗ್ನಲ್ ಕೊಡ್ತೀನಿ. ಅಷ್ಟು ಮಾಡು, ಮೇಕೆದ್ ನಾವು ನೋಡ್ಕೊಂತೀವಿ. ನಿಮ್ಮೆಲ್ರಿಗೂ ಈಗ ಉಂಗ್ರ ಹೊಡ್ಕೊ ಟಾಸ್ಕ್ ಕೊಡ್ತಾ ಇದೀವಿ. ಟಾಸ್ಕ್ ಮುಗಿದ್ಮೇಲೆ ಉಂಗ್ರನ್ ಯಾರ್ ಬೆರಳಿಗೆ ಹಾಕ್ತೀರಾ? ಯಾರ್ ಬೆರಳಿಗೂ ಹಾಕಲ್ಲ. ಆ ಉಂಗ್ರನ ನಾವು ಈ ಮನೆಯಲ್ಲೇ ಬಚ್ಚಿಡ್ತೀವಿ. ನೀವು ಅದನ್ನ ಅರ್ಧ ಗಂಟೆಲಿ ಹುಡುಕ್ಬೇಕು. ಒಂದ್ ಕೆಲಸ ಮಾಡಿ, ಅದೆಲ್ಲ ಬಚ್ಚಿರ್ತೀರ ಅಂತ ಹೇಳ್ಬಿಡಿ, ನಾವು ತಕ್ಷಣ ಹುಡ್ಕೊಟ್ಬಿಡ್ತೀವಿ. ಹಾಗೆಲ್ಲ ಹೇಳೋದಕ್ಕಾಗೋದಿಲ್ಲ, ನೀವೇ ಹುಡುಕ್ಬೇಕು. ಹಾ, ಈ ಟಾಸ್ಕ್ ಅಲ್ಲಿ ಒಂದು ಟ್ವಿಸ್ಟ್ ಇದೆ. ಅದೇನಪ್ಪಾ ಅಂದ್ರೆ, ನೀವೆಲ್ರು ಈ ಮುಖವಾಡ ಹಾಕೊಂಡು ಕಳ್ಳರ ತರ ಈ ಮನೆ ಒಳಗ್ ನುಗ್ಗಿ ಈ ಉಂಗ್ರನ ಕಳ್ತನ ಮಾಡ್ಬೇಕು. ಯಾವ್ರೆ ಆ ಉಂಗ್ರನ ಎಲ್ಲಿ ಬೇಕಾದ್ರೂ ಇಡ್ಲಿ, ನಾವಿಬ್ರು ಸೇರ್ಕೊಂಡು ಹುಡ್ಕೊಂಡಾಯ್ತಾ? ಅಬ್ಬಿ, ಡೋಂಟ್ ಟಾಕ್ ರಬಿಶ್. ನೀವೇ ಸಪರೇಟ್ ಆಗಿ ಹುಡುಕಿ, ನಾನೇ ಸಪರೇಟ್ ಆಗಿ ಹುಡುಕ್ತೀನಿ. ಓಕೆ, ನಿಮ್ ಕಿತ್ತಾಟ ಸಾಕು. ಇದನ್ನೆಲ್ಲ ಹಾಕೊಂಡು ಹೊರಗಡೆ ಇರಿ. ಉಂಗ್ರನ ಬಚ್ಚಿಟ್ಬಿಟ್ಟು ನಿಮ್ಮನ್ನ ಕಳ್ತನ ಮಾಡೋದಕ್ಕೆ ಮನೆ ಒಳಗ್ ಬಿಡ್ತೀವಿ. ಇವ್ರಿಗೆಲ್ಲ ಉಂಗ್ರ ಉಟ್ಕೊ ಟಾಸ್ಕ್ ಕೊಟ್ಟಿದ್ದಾರೆ. ಆ ಉಂಗ್ರ ಅವ್ರ ಕೈಲಿ ಸಿಗ್ಬಾರ್ದು. ಮನೆ ಒಳಗಡೆ ನಡೀತಿರೋ ಆಟ ಎಲ್ಲ ಬಾಸು. ಅದೆಲ್ಲ ನನಗೆ ಗೊತ್ತಿಲ್ಲ ಕಣ. ಉಂಗ್ರ ಅವ್ರ ಕೈಲಿ ಸಿಗ್ಬಾರ್ದು ಅಷ್ಟೇ. ಏನ್ ಮಾಡ್ತೀಯ ಹೇಳು? ಇವರೆಲ್ಲ ಮುಖಕ್ಕೆ ಮುಖವಾಡ ಹಾಕೊಂಡು ಎಂಟ್ರಿ ಕೊಡ್ತಾರೆ. ನಾವು ಮುಖಕ್ಕೆ ಮುಖವಾಡ ಹಾಕೊಂಡು ಅವ್ರ ಗುಂಪಲ್ಲಿ ಸೇರ್ಕೊಬಿಡಣ. ಸಭಾಸಸ್ಯ ಗುಂಪ್ನಲ್ಲಿ ಗೋವಿಂದ. ನಾವು ಮುಖವಾಡ ಹಾಕೊಂಡು ಒಳಗೋಗ್ಬಿಟ್ಟು ಅವ್ರಿಬ್ರನ್ನ ಡಿಮಿಲ್ ಅನ್ನಿಸ್ಬಿಡೋಣ. ಏನೇ ಮಾಡ್ತಿದ್ದೆ? ಅದು ಉಂಗ್ರ ಹುಡುಕ ಬೇರೆ ಕಡೆ ಹೋಗಿ ಹುಡುಕೆ.
ಕಮಾನ್ ಫಾಲೋ ಮೀ. ಆಡ್ಲಾಡಿದ್ರೆ ಶೂಟ್ ಮಾಡ್ಬಿಡ್ತೀನಿ. ಏನ್ ಅನ್ಕೊಂಡಿದ್ದೀರಾ ನೀವು? ಇನ್ಸ್ಪೆಕ್ಟರ್ ಏನ್ ನಡೀತಾ ಇದೆ ಇಲ್ಲಿ? ನೀವು ನಮಗೆ ಮುಖವಾಡ ಹಾಕೊಂಡು ಉಂಗುರ ಹುಡ್ಕೋ ಟಾಸ್ಕ್ ಕೊಟ್ರಿ. ಅದೇ ಸಮಯಕ್ಕೆ ಸರಿಯಾಗಿ ನಿಜವಾದ ಕಳ್ಳರು ಕಳ್ತನ ಮಾಡೋದಕ್ಕೆ ಮನೆಗೆ ನುಗ್ಗಿದ್ರು. ನಾವ್ ಇವ್ರನ್ನ ಹಿಡ್ದಾಕ್ಬಿಟ್ವಿ. ವಾವ್, ದಿಸ್ ಇಸ್ ಗ್ರೇಟ್ ನ್ಯೂಸ್. ಅದಕ್ಕಿಂತ ಗ್ರೇಟ್ ನ್ಯೂಸ್, ನಿಮ್ಮ ಟಾಸ್ಕಿನ ಉಂಗುರ ನನಗೆ ಸಿಕ್ತು. ಕಂಗ್ರಾಚುಲೇಷನ್ಸ್, ಈ ಟಾಸ್ಕ್ ಅಲ್ಲೂ ನೀವು ವಿನ್ ಆಗಿದ್ದೀರಾ. ಮುಖವಾಡ ತೆಗಿರೋ. ಇನ್ಸ್ಪೆಕ್ಟರ್ ಸರ್, ಈ ಮನುಷ್ಯನೇ ನನಗೆ ಡೈಮಂಡ್ ಸಿರೋ ಗೊಂಬೆನ ಕೊಟ್ಟಿದ್ದು. ಇವ್ರೇನಾ ಸ್ಮಗ್ಲರ್ಸು? ನಿಮ್ಮಿಂದ ತುಂಬಾ ಉಪಕಾರ ಆಯ್ತು. ಕಮಿಷನರ್ ಹೇಳಿ ಮತ್ತೆ ನಿಮ್ಗೆ ಇನ್ನೊಂದು ಬಹುಮಾನ ಕೊಡಿಸ್ತೀನಿ. ಸೂಪರ್ ಸೂಪರ್, ಈ ಟಾಸ್ಕ್ ಅಲ್ಲೂ ನಿಮ್ಗೆ ಫುಲ್ ಮಾರ್ಕ್ಸ್. ನಿಮ್ಮಂತ ಮನೆನ ನಾನು ನೋಡೇ ಇಲ್ಲ. ಎಲ್ಲಾ ಟಾಸ್ಕ್ ಅಲ್ಲೂ ನೀವೇ ಗೆದ್ದಿದ್ದೀರಾ, ಕಳ್ಳರನ್ನ ಬೇರೆ ಹಿಡ್ಕೊಟ್ಟಿದ್ದೀರಾ, ಪ್ರತಿ ಹಂತದಲ್ಲೂ ಸಮಾಜಕ್ಕೆ ಸಹಾಯ ಆಗುವಂತ ಕೆಲಸನೇ ಮಾಡಿದ್ದೀರಾ. ಹಾಗಾಗಿ ನಾವಿಟ್ಟಿರೋ 5 ಲಕ್ಷ ರೂಪಾಯಿ ಬಹುಮಾನ ನಿಮ್ಗೆ. ಅಷ್ಟು ಮಾತ್ರ ಅಲ್ಲ, ಜೀ ಕನ್ನಡ ವಾಹಿನಿಯ ಶ್ರೇಷ್ಠ ಕುಟುಂಬ ಅವಾರ್ಡ್ ಕೂಡ ನಿಮ್ದೇ. ಅವಾರ್ಡ್ ಕೊಡೋದನ್ನ ಜೀ ಕನ್ನಡ ವಾಹಿನಿಯಲ್ಲಿ ತೋರಿಸ್ತಾರಾ? ನಾಳೆ ಸಂಜೆನೆ ಪ್ರಸಾರ ಮಾಡ್ತೀವಿ, ನೋಡೋದನ್ನ ಯಾರು ಮರಿಬೇಡಿ.